ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಇಡ್ಲಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಡ್ಲಿ ತೊಗೊಂಡಿದ್ದೀನಿ. ಈ ಥರ ಪೀಸಸ್ ಆಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸು ನೋಡಿ, ಆ ಥರ ಇದೇ ಥರ ಕಟ್ ಮಾಡ್ಕೊಳ್ಳಿ. ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ, ಒಂದು ಸ್ಪೂನು ಮೆಣಸು ಪುಡಿ, ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನು ನಾನೇ ಮಾಡ್ಕೊಂಡಿರೋದು. ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಗರಂ ಮಸಾಲ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ, ಈರುಳ್ಳಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ನಾನೇ ಮಾಡ್ಕೊಂಡಿರೋದು ಮನೆಯಲ್ಲಿ. ಫ್ಲೋರ್ ಮಿಲ್ಲಲ್ಲಿ ಮಿಲ್ಗೆ ಹಾಕಿಸ್ಕೊಂಡಿರೋದು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಅದು ಇಡ್ಲಿಗೆ ತೇಲ್ಸೋದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಸ್ವಲ್ಪ ಈ ಥರ ತೆಳ್ಳಗೆ ಈ ಥರ ಹಾಕಿರಬೇಕು. ಅವು ಸ್ವಲ್ಪ ಕಲರ್ ಸ್ವಲ್ಪ ನೋಡಿ, ಇನ್ನು ಹೀಗೆ ಎಲ್ಲ ಕಡೆ ಒಂದೊಂದೇ ಹಾಕಬೇಕು, ಬಿಡಿ ಬಿಡಿ ಬರಬೇಕವು. ಆ ಥರ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ತಿರುಗಿಸ್ಕೋತಾ ಇರಬೇಕು. ಜಾಸ್ತಿ ಗಟ್ಟಿಯಾಗಂಗೆ ತೇಲಿಸ್ಕೋಬಾರ್ದು. ಹೀಗೆ ಮಾಡಿದ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಗ ಬೇಗ ಖಾಲಿ ಆಗುತ್ತೆ. ಇಡ್ಲಿ ಅಂತೂ ಈಗೇನೋ ನಾನು ಬೆಳಗ್ಗೆ ತಿಂಡಿ ಮಾಡಿದ್ದೆ. ಇಡ್ಲಿ ಅದರಿಂದ ಸ್ವಲ್ಪ ಇಡ್ಲಿ ಮಿಕ್ಕಿತ್ತಲ್ವಾ, ತಿಂಡಿ ಮಾಡಿದ್ನಲ್ಲ, ಈಗ ತಿನ್ನಲ್ಲ, ಮಿಕ್ಕಿದ್ದೆ ತಣ್ಣಗಾಗಿದೆ ಅಂತ ಎಲ್ಲ ಹಠ ಮಾಡ್ತಾರೆ ಮಕ್ಕಳಂತೂ. ಆವಾಗ ನಾನು ಈ ಥರ ಮಾಡಿಕೊಟ್ಟೆ, ಇಡ್ಲಿ ಮಂಚೂರಿ ಮಾಡಿಕೊಟ್ಟಿದ್ದಕ್ಕೆ ಬೇಗ ಎಲ್ಲ ಇಡ್ಲಿ ಬೇಡ ಅಂದವರು ತಿಂತಾರೆ ತಗೊಂಡು. ಬೇಗನೆ ಖಾಲಿ ಆಗುತ್ತೆ ನೋಡಿ. ತುಂಬ ರುಚಿಕರವಾಗಿರುತ್ತೆ ನೋಡಿ. ಈ ಕಲರ್ ಬೇಯಬೇಕು. ತೀರಾ ಇದು ಮೀರಿ ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ಕಲ್ಲು ಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಈ ಥರ ಮೀಡಿಯಮ್ಮಾಗಿ ಬೇಯಿಸ್ಕೊಳ್ಳಿ ನೋಡಿ. ಎಣ್ಣೆನೂ ಏನು ಅಷ್ಟೊಂದು ಕುಡಿಯಲ್ಲ, ತುಂಬ ಏನಂತ ಕುಡಿಯೋಲ್ಲ. ಸಂಜೆ ಟೈಮು ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಬೋದು. ಟೀ ಮಾಡಿಕೊಂಡು ಇದನ್ನು ಮಾಡ್ಕೊಂಡು ತಿನ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಇಟ್ಕೊಂಡು ಒಂದು ಸ್ವಲ್ಪ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತೇಲ್ಸ್ಕೊತಾ ಇದ್ದೀನಿ. ಅಷ್ಟು ಇಡ್ಲಿ ನಾನು 2 ಸಲ ತೇಲ್ಸ್ಕೊಳ್ತೀನಿ ನಾನು ನೋಡಿ. ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಅದನ್ನೆಲ್ಲ ಅಂಟ್ಕೊಳಂಗೆ ಹಾಕ್ಬಿಟ್ರೆ ಎಣ್ಣೆ ಕುಡಿದ್ಬಿಡುತ್ತೆ, ಮತ್ತು ಎಲ್ಲ ಅಂಟ್ಕೊಳ್ತಾ ಇರುತ್ತೆ. ಬಿಡ್ಸೋಕ್ಕೋದ್ರೆ ಎಲ್ಲ ಮುರಿದೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗೆ 2 ಸಲ ಹಾಕ್ಕೊಂಡು ತೇಲಿಸ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ನಿಧಾನಕ್ಕೆ ಹಾಕ್ಕೊಂಡು ತೇಲಿಸ್ಕೊಳ್ಳಿ. ತೇಲಿಸಿ ತೆಗೆದು ಇಟ್ಟಿದ್ದೀನಿ ನಾನು. ಈಗ ನೋಡಿ, ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಇನ್ನೂ ಎಣ್ಣೆ ಸ್ವಲ್ಪ ನಮಗೆ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಳ್ಳಿ. ಕರಿಬೇವು ಹಾಕ್ತೀನಿ ಈಗ ಒಗ್ಗರಣೆಗೆ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆ ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಏನಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈರುಳ್ಳಿನ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಬೇಗ ಬೇಗ ಮಾಡಿದ ತಕ್ಷಣನೇ ತಿಂತಾರೆ. ನಮ್ಮ ಮನೇಲಂತೂ ಇಡ್ಲಿ ಅಂತೂ ಮಾಡಿದ್ದಷ್ಟೇ ಖಾಲಿ ಆಗೋಯ್ತು ನೋಡಿ. ಈರುಳ್ಳಿ ಈ ಕಲರ್ ಬೆಂದ ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು, 1-2 ಸ್ಪೂನಷ್ಟು. ನಾನೇ ಮನೆಯಲ್ಲಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿರೋದಿದು. ರೆಡಿ ಪೇಸ್ಟ್ಗಿಂತ ನಾನು ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಅದು ಎಣ್ಣೆ ಒಳಗಡೆನೆ ರೋಸ್ಟ್ ಮಾಡ್ಕೋಬೇಕು, ಬೇಯಬೇಕು ಅದನ್ನು ಅಲ್ಲೂ. ಅದನ್ನೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ ತಕ್ಷಣ ಘಮ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀಟಾಗಿ ಹುರ್ಕೋಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಕ್ಯಾಪ್ಸಿಕಮ್ ಅಂತೂ ಸ್ವಲ್ಪ ಎಣ್ಣೆನಲ್ಲೇ ಬೇಗ ಬೇಯುತ್ತಲ್ವಾ, ಅದಕ್ಕೋಸ್ಕರ ನಾನು ಹಂಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೀರೇನು ಸೇರ್ಸಕ್ಕೆ ಹೋಗ್ಬೇಡಿ, ಹಂಗೆ ಕ್ಯಾಪ್ಸಿಕಮ್ ಇದರಲ್ಲೇ ಬೇಯುತ್ತೆ ನೋಡಿ. ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಜಾಸ್ತಿ ಮಾಡೋರು ಈಗೇನು ಹಾಕಿದ್ದೀನೋ ನಾನು ಅದರಲ್ಲಿ ಒಂದು ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನಾನು ತೊಗೊಂಡಿರೋದು ಮಾಮೂಲಿ ಒಂದು 2 ಪ್ಲೇಟಷ್ಟು ಇಡ್ಲಿ ತೊಗೊಂಡಿದ್ದೀನಿ ನಾನು, ಕಟ್ ಮಾಡಿ ಇಟ್ಕೊಂಡಿರೋದು. ನೀವು ಎಕ್ಸ್ಟ್ರಾ ಇನ್ನೂ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ನೀವು ಜಾಸ್ತಿ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಮಾಡಿದಷ್ಟು ಚೆನ್ನಾಗಿ ಖಾಲಿ ಆಗುತ್ತೆ. ಎಲ್ಲರೂ ತಿಂತಾರೆ, ಇಷ್ಟಪಟ್ಟರು ತಿಂತಾರೆ ಎಲ್ಲ ನೋಡಿ. ನಾನು 1 ಸ್ಪೂನಷ್ಟು ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು.
ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನೂ ಸೇರಿಸ್ಕೋಬೇಕು. ಅರಿಶಿನ ಅಲ್ಲ ಆವಾಗಲೇ ಇದು ತೋರಿಸಿದ್ನಲ್ವ ಎಲ್ಲ ಇಂಗ್ರೀಡಿಯೆಂಟ್ಸು, ಆವಾಗ ನಾನು ತೋರಿಸಿಲ್ಲ ಅರಿಶಿನ ನೋಡಿ. ಇವಾಗ ಅರಿಶಿನೂ ಸ್ವಲ್ಪ, ಮತ್ತು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಎರಡು, ಮೆಣಸಿನ್ಕಾಯಿ ಪುಡಿ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು, ಒಂದು ಅರ್ಧ ಸ್ಪೂನ್ಗಿನ್ನ ಕಡಿಮೆನೇ ಇದೆ. ಯಾಕಂದರೆ ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನೋದಿಲ್ಲ, ನಾವು ಮಾಡೋದೇ ಜಾಸ್ತಿ ಮಕ್ಳಿಗೋಸ್ಕರ ಅಲ್ವಾ. ಹಂಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ದೊಡ್ಡವರು ಎಲ್ಲ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಮಕ್ಳಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಾಡ್ಕೊಂಡು ಕೊಟ್ಟರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇಷ್ಟು ನೋಡಿ ಎಷ್ಟು ನೀಟಾಗಿ. ಗೋಬಿ ಮಂಚೂರಿಗಿಂತ ಇದನ್ನು ತಿಂದವರು ಗೋಬಿನೇ ತಿನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟೇ ಇಡ್ಲಿನಲ್ಲೇ ಉಪ್ಪಿರುತ್ತೆ, ಉಪ್ಪು ಹಾಕಿರ್ತೀವಲ್ವಾ, ಈಗ ಅದಕ್ಕೆ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಮೆಣಸು ಪುಡಿ, ಒಂದು ಸ್ಪೂನ್ ಅಷ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಜಾಸ್ತಿ ಹಾಕ್ಕೊಂಬೇಡಿ, ಇಡ್ಲಿನಲ್ಲಿ ಹಾಕಿರುತ್ತಲ್ಲ ಕಡಿಮೆ ಹಾಕ್ಕೊಳ್ಳಿ ನೋಡಿ. ಈಗ ಇಡ್ಲಿ ಏನಾದರೂ ಅಕಸ್ಮಾತ್ ಈಗ ತಿಂಡಿ ಮಾಡಿರ್ತೀರ, ಈಗ ತಣ್ಣಗಾಗಿದೆ ಅಂತಾರೆ, ಎಲ್ಲ ಬೇಡ ಅಂತಾರೆ. ಈಗ ಅದು ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಇಡ್ಲಿ ಇನ್ನೇನು ತಿಂಡಿಗೆ ಅಂತ ಮಾಡಿರೋದಲ್ವಾ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಬೇಗ ಎಲ್ಲರೂ ತಿಂದು ಖಾಲಿ ಮಾಡ್ತಾರೆ ನೋಡಿ. ಈಗ ನಾನು ತೇಲ್ಸಿ ಇಟ್ಕೊಂಡಿರೋದನ್ನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಎಲ್ಲ ಇಡ್ಲಿಗೂ ನೀಟಾಗಿ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿಗೆಲ್ಲ ಅಂಟಬೇಕು ಆಯಿತಾ ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ತೀರಾ ಸ್ವಲ್ಪ ಉಡಿ ಆಯಿತು ಹಿಂಗೆ ಅನ್ನೋರು ಇದಕ್ಕಿನ್ನ ಚೂರು, ಎಷ್ಟು ಅಂದರೆ ಸ್ವಲ್ಪ ಈಗ ಮಿಕ್ಸ್ ಮಾಡೋವಾಗ್ಲೇ ಸ್ವಲ್ಪ ಒಂದು 1/4 ಗ್ಲಾಸ್ ಅಲ್ಲ, ಒಂದು 2-3 ಸ್ಪೂನ್ ಅಷ್ಟು ನೀರು ಸೇರಿಸ್ಕೊಳ್ಳಿ. ಬೇಕಾದರೆ ಸೇರಿಸ್ಕೊಳ್ಳೋರು, ಇಲ್ಲ ಹಿಂಗೆ ಇಷ್ಟೇ ಸಾಕು ಅನ್ನೋರು ಹಂಗೆ ಮಾಡ್ಕೊಳ್ಳಿ. ಇಲ್ಲ ಉಡಿ ಆಯಿತು ಜಾಸ್ತಿ ಅನ್ನೋರು ಸ್ವಲ್ಪ 1-2 ಸ್ಪೂನ್ 3 ಸ್ಪೂನ್ ಅಷ್ಟು ನೀರು ಸುಮ್ಮನೆ ಸೇರಿಸ್ಕೊಳ್ಳಿ ಅಷ್ಟೇ. ಈಗ ನಾನು ಕೊತ್ತಂಬರಿನೂ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನೀಟಾಗಿ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡ್ತಾ ಇದ್ರೇ ಅಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ತಿಂತಾರೆ, ಇಷ್ಟಪಟ್ಟು ತಿಂತಾರೆ, ಇನ್ನೂ ಬೇಕು ಅಂತ ಕೇಳಿ ಇಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಇಡ್ಲಿ ಮಾಡಿದ್ರೆ ಅಂತೂ ಈ ಥರ ಮಾಡ್ಕೊಳ್ಳಿ. ಯಾವಾಗಾದ್ರೂ ಇಡ್ಲಿ ಮಾಡಿದಾಗೆಲ್ಲ ಮಾಡಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ ಎಲ್ರಿಗೂ. ಅಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ಚೆನ್ನಾಗಿದೆ ನೋಡಿ. ಎಲ್ಲರೂ ಈಗ ಈ ಥರ ಮಾಡ್ಕೊಳ್ಳಿ ಅಷ್ಟೇ.